ಹಲೋ ನಮಸ್ತೆ, ಹೇಗಿದ್ದೀರಿ? ನಾನು ಕಿಶೋರ್ ರಾಯ್, ಕತ್ತಲೆಕಾಡು. ನೀವೇನಾದ್ರೂ ಸಾರ್ವಜನಿಕ ಸಾರಿಗೆಯಲ್ಲಿ, ಪಬ್ಲಿಕ್ ಟ್ರಾನ್ಸ್‌ಪೋರ್ಟ್ ನಲ್ಲಿ ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡೋರಾ? ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇರುತ್ತಾ? ಅಂಥ ಅನುಭವ ನಿಮಗೆ ಆಗಿದ್ರೆ ಖಂಡಿತ ಈ ವಿಡಿಯೋನ ಫುಲ್ ಆಗಿ ಮಿಸ್ ಮಾಡದೆ ನೋಡಿ. ಯಾಕೆಂತ ಹೇಳೋದು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ವೆಹಿಕಲ್ ನ ಡಿಪೆಂಡ್ ಆಗ್ಲೇಬೇಕು. ಸ್ಪೆಷಲಿ ಅನೇಕರು ಏನ್ ಮಾಡ್ತಾರೆ, ಲಾಂಗ್ ಜರ್ನಿ, ಲಾಂಗ್ ಟ್ರಾವೆಲ್ ಡಿಸ್ಟೆನ್ಸ್ ಇದ್ದಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಸಾರಿಗೆಯನ್ನ ಬಳಸ್ತಾರೆ. ಅಂದ್ರೆ ಸರ್ಕಾರಿ ಬಸ್ಗಳನ್ನ. ನಮಗೆ ಬೇರೆ ಬೇರೆ ದರ್ಜೆಯ ಬಸ್ಗಳು ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾವೆ. ಕೆಳ ತಳಮಟ್ಟದಿಂದ ಹಿಡಿದು ಒಂದು ಹೈಫೈ ಲಕ್ಸುರಿ ಪ್ರಯಾಣದವರೆಗೂ ಕೂಡ ಅಲ್ಲಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ನಮ್ಮ ಆಡಳಿತ ವ್ಯವಸ್ಥೆ ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲಾ ವರ್ಗದ ಜನ ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೇ ಎಲೆಕ್ಟ್ರಿಕ್ ವೆಹಿಕಲ್, ಇವಿ ಲಕ್ಸುರಿ ಬಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅಲ್ಲಿ ಪ್ರಯಾಣಿಕರೊಬ್ರು ಹೋದಂತ ಸಂದರ್ಭದಲ್ಲಿ ಅವರಿಗೆ ಕೆಟ್ಟ ಅನುಭವ ಆಗಿದೆ. ಒಳ್ಳೆಯ ರೀತಿಯ ಸರ್ವಿಸ್ ಬಸ್ ನಲ್ಲಿ ಸಿಗ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ನಮ್ಮ ನಿಮ್ಮ ತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡು ವೈರಲ್ ಮಾಡ್ಲಿಲ್ಲ. ಅದರ ಆಚೆಗೆ ಅವರು ಯೋಚನೆ ಮಾಡಿದ್ರು. ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಇದಕ್ಕೊಂದು ಸೊಲ್ಯೂಷನ್ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಅವರು ಗ್ರಾಹಕರ ವ್ಯಾಜ್ಯಗಳ ಆಯೋಗಕ್ಕೆ ಮೊರೆ ಹೋಗ್ತಾರೆ. ಅಲ್ಲಿ ಅವರಿಗೆ ನ್ಯಾಯ ಸಿಗುತ್ತೆ. ಏನು ಅವರಿಗೆ ಅಲ್ಲಿ ಸರ್ವಿಸ್ ಸಿಕ್ಕಿರೋದಿಲ್ಲ, ಅದಕ್ಕೆ ಬೇಕಾದಂತಹ ನಿಟ್ಟಿನಲ್ಲಿ ಅವರು ಹೋರಾಟವನ್ನ ಮಾಡಿ ಸಾರಿಗೆ ಇಲಾಖೆಗೆ 13,000 ರೂಪಾಯಿ ದಂಡವನ್ನ ವಿಧಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಯಾರು ಏನು ಅಂತ ನಾನು ಡೀಟೇಲ್ ಅನ್ನ ಕೊಡ್ತೇನೆ. ಆಕ್ಚುಲಿ ಇದು ಆಗಿರೋದು ಇಂಟ್ರೆಸ್ಟಿಂಗ್ ಆಗಿದೆ. ಮಡಿಕೇರಿ ತಾಲೂಕಿನ ಬಿಳಿಗೇರಿ ಗ್ರಾಮದ KH ಸಚಿತ್ ಅನ್ನೋರು ಮಡಿಕೇರಿಯಿಂದ ಬೆಂಗಳೂರಿಗೆ KSRTC ಇವಿ ಪವರ್ ಪ್ಲಸ್ ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ 11ನೇ ತಾರೀಕು 6ನೇ ತಿಂಗಳು 2026 ಈ ವರ್ಷ. ಎಷ್ಟು ಶಾರ್ಟ್ ಟರ್ಮ್ ನಲ್ಲಿ ಈ ಎಲ್ಲ ಪ್ರಕ್ರಿಯೆಗಳಾಗುತ್ತೆ ಅಂತ ನೋಡಿ. ಖುಷಿ ಆಯ್ತು ಇದನ್ನ ನೋಡಿದಾಗ. ನಾವು ಯಾಕಂದ್ರೆ ಈ ಕಾನೂನು ಪ್ರಕ್ರಿಯೆ, ಹೋರಾಟ ಇತ್ಯಾದಿ ಇತ್ಯಾದಿ ಅಂತ ಬಂದಾಗ ಒಂದು ತುಂಬಾ ಸಮಯನ ತೆಗೆದುಕೊಳ್ಳುತ್ತೆ. ಅನೇಕ ಉದಾಹರಣೆಗಳು ನೋಡಿದೀವಿ. ಆದ್ರೆ ಈ ಪ್ರಕರಣದಲ್ಲಿ ಆ ರೀತಿ ಆಗ್ಲಿಲ್ಲ. 11ನೇ ತಾರೀಕು ಪ್ರಕರಣ ಆಗುತ್ತೆ. 17ನೇ ತಾರೀಕು ಈ ಸಂಬಂಧಿತವಾಗಿ ಆದೇಶ ಹೊರಬೀಳುತ್ತೆ. 11ನೇ ತಾರೀಕು ಇವರು ಬೆಂಗಳೂರಿಗೆ ಪ್ರಯಾಣ ಬೆಳೆಸುವಂತಹ ಸಂದರ್ಭದಲ್ಲಿ ಬಸ್ ನಲ್ಲಿ ಎಸಿ ಆಫ್ ಆಗಿರುತ್ತೆ. ಎಸಿ ಆನ್ ಆಗೋದಿಲ್ಲ. ಸಹಜವಾಗಿ ಫುಲ್ ಎಸಿ ಕವರ್ ಆಗಿರುವಂತಹ ಬಸ್ ನಲ್ಲಿ ಇವಿ ಪವರ್ ಪ್ಲಸ್ ಬಸ್ ಯಾವ ರೀತಿ ಇರುತ್ತೆ ಅಂದ್ರೆ ನಿಮಗೆ ಗೊತ್ತಿದೆ. ಸಂಪೂರ್ಣ ಗಾಜಿನಿಂದ ಕವರ್ ಆಗಿರುತ್ತೆ. ಗಾಳಿ ಏನಿದ್ರು ಕೂಡ ಏರ್ ಕಂಡೀಷನ್ ಮೂಲಕವೇ ಬರ್ಬೇಕಾಗುತ್ತೆ. ಅಲ್ಲಿ ಎಸಿ ಆಫ್ ಆಗಿರುತ್ತೆ. ಈ ಬಗ್ಗೆ ಅವರು ಅಲ್ಲಿನ ಬಸ್ನ ನಿರ್ವಾಹಕರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮ ಅವರು ತೆಗೆದುಕೊಳ್ಳೋದಿಲ್ಲ. ಗೊತ್ತಿಲ್ಲ ಅಲ್ಲಿದ್ದವರಿಗೆ ಅದರ ಪರಿಣಿತಿ ಇರೋದಿಲ್ವೋ ಅಥವಾ ಅವರು ಉಡಾಫೆ ತೋರಿದ್ರು ಏನ್ ಕತೆ ಅಂತ ಗೊತ್ತಿಲ್ಲ. ಜೊತೆಗೆ ಅಲ್ಲಿ ಇದ್ರಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ಅಲ್ಲಿ ಬಸ್ ಕಿಟಕಿ ತೆಗೆಯುವ ವ್ಯವಸ್ಥೆ ಕೂಡ ಇರೋದಿಲ್ಲ. ಸಹಜ ಅಂತ ಬಸ್ ನಲ್ಲಿ, ಎಸಿ ಇರುವಂತಹ ಬಸ್ ನಲ್ಲಿ, ಎಸ್ಪೆಷಲಿ ಎಲೆಕ್ಟ್ರಿಕ್ ಬಸ್ ನಲ್ಲಿ ವಿಂಡೋ ಓಪನ್ ಮಾಡುವಂತಹ ವ್ಯವಸ್ಥೆ ಇರೋದಿಲ್ಲ. ಸಂಪೂರ್ಣ ಕವರ್ ಆಗಿರುತ್ತೆ. ಹಾಗಾಗಿ ಅದು ಕೂಡ ಇರೋದಿಲ್ಲ. ಅಲ್ಲಿ ಸಮಸ್ಯೆ ಆಗುತ್ತೆ. ಆಕ್ಚುಲಿ ಬಸ್ನವ್ರು ಏನ್ ಮಾಡ್ಬೇಕಾಗಿತ್ತು, ಬೆಂಗಳೂರಿಗೆ ಹೋಗುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಎಲ್ಲಿ ಅವರಿಗೆ ಡಿಪೋ ಸಿಗುತ್ತೆ ಅಲ್ಲಿ ನಿಲ್ಸಿ ಅವರಿಗೆ ಬೇರೆ ಬಸ್ ನಲ್ಲಿ ಪ್ರಯಾಣಿಸುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಅದು ಆಗೋದಿಲ್ಲ. ಮಡಿಕೇರಿಯಿಂದ ಬೆಂಗಳೂರಿಗೆ ಎಲೆಕ್ಟ್ರಿಕ್ ಪವರ್ ಪ್ಲಸ್ ಬಸ್ ನಲ್ಲಿ ಏನಿಲ್ಲ ಅಂದ್ರೂ ಹತ್ರ 800-900 ರೂಪಾಯಿ ಹತ್ರ ಪ್ರತಿ ಒಬ್ರಿಗೆ ವ್ಯಕ್ತಿಗೆ ಬಸ್ ಚಾರ್ಜ್ ಇದೆ ಅಂತ ನಾನು ಅನ್ಕೊಳ್ತೇನೆ. ಹಿಂದೆ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿರ್ಬೋದು. ಅಷ್ಟು ಕೊಟ್ಟು ನಾವು ಪ್ರಯಾಣ ಮಾಡಿದಾಗ ಈ ಉಸಿರುಗಟ್ಟುವಂತಹ ವಾತಾವರಣದಲ್ಲಿ ನಾವ್ ಯಾಕೆ ಹೋಗ್ಬೇಕು? ಎಸಿ ಬಸ್ ನಲ್ಲಿ ಆ ಪರಿಸ್ಥಿತಿಯಲ್ಲಿ ನಾವು ಆ ಕಷ್ಟಕರವಾದ ಒಂದು ಪ್ರಯಾಣವನ್ನು ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಜೊತೆಗೆ ಅಲ್ಲಿ ಅವರಿಂದ ಸರಿಯಾದ ಸ್ಪಂದನೆ ಸಿಗದಿದ್ದಾಗ ನಮಗೇನು ಸಮಸ್ಯೆ ಆಯ್ತು, ಬಸ್ ನಲ್ಲಿ ಅದರ ಜವಾಬ್ದಾರಿಯನ್ನು ಯಾರು ಹೊತ್ತಿರ್ತಾರೆ, ಬಸ್ನ ನಿರ್ವಾಹಕರು, ಅಲ್ಲಿಂದ ಸ್ಪಂದನೆ ಸಿಗದಿದ್ದಾಗ ಸಹಜವಾಗಿ ನಮಗೆ ಅಸಮಾಧಾನ ಇರುತ್ತೆ, ಆಕ್ರೋಶ ಹೊರ ಬರುತ್ತೆ. ಇವರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ತಮಗಾದಂತಹ ವಿಚಾರವನ್ನ ಇವರು ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮಡಿಕೇರಿ ಈ ವಿಭಾಗಕ್ಕೆ ದೂರನ್ನ ಕೊಡ್ತಾರೆ. ದೂರು ಕೊಟ್ಟು ವಿಚಾರಣೆ ನಡೆಯುತ್ತೆ. ಅಲ್ಲಿ ಆಗಿರೋದು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಇವರು ಈ ರೀತಿಯ ಕಷ್ಟ ಅನುಭವಿಸಿದ್ದಾರೆ. ಆ ಸಂದರ್ಭದಲ್ಲಿ ಇವರಿಗೆ ಪ್ರಯಾಣದಲ್ಲಿ ಇವರಿಗೆ ಅನನುಕೂಲ ಆಗಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ವಿಚಾರಣೆ ಎಲ್ಲ ನಡೆದು ಅಲ್ಲಿನ ಆದೇಶ ಹೊರಬೀಳುತ್ತೆ. ಇವತ್ತು ಹೊರಬಿದ್ದಿದೆ. ಗ್ರಾಹಕರ ಆಯೋಗದ ಪ್ರಭಾರ ಅಧ್ಯಕ್ಷೆ ಡಾಕ್ಟರ್ ರೇಣುಕಾಂಬ ಸಿ ಮತ್ತು ಸದಸ್ಯೆ ಶ್ರೀಮತಿ ಗೌರಮಣ್ಣಿ
ಅವರು ಈ ಆದೇಶವನ್ನ ಹೊರಡಿಸಿರೋದು 13,000 ರೂಪಾಯಿಯನ್ನ ಅವರಿಗೆ ಪಾವತಿಸಬೇಕು ಅಂತ. ಇವರು ಅನುಭವಿಸಿದಂತಹ ಕಷ್ಟಕ್ಕಾಗಿ, ಅವರಿಗೆ ಆದಂತಹ ಅನನುಕೂಲಕ್ಕಾಗಿ ಪ್ಲಸ್ 9% ಬಡ್ಡಿಯನ್ನ ಸೇರಿಸಿ ಅವರಿಗೆ ಪೇ ಮಾಡಬೇಕು ಅನ್ನುವಂತಹ ಆದೇಶವನ್ನ ಕೊಟ್ಟಿದ್ದಾರೆ. KSRTC ನಿಗಮದವರೇ ಇದನ್ನ ಪೇ ಮಾಡಬೇಕು ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ಇಲಾಖೆಗೆ, ನಿಗಮಕ್ಕೆ ಸಂಬಂಧಪಟ್ಟಂತಹ ಬಸ್ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದ ಅನುಭವ ಆಗ್ತಾ ಇರುತ್ತೆ. ಕೇವಲ ಬಸ್ ಅಂತಲ್ಲ, ನಮಗೆ ನಾವು ಹಣ ಕೊಟ್ಟು ಅಥವಾ ಯಾವುದೋ ಒಂದು ಸೌಲಭ್ಯವನ್ನ ಪಡ್ಕೊಳ್ತಿದ್ದೇವೆ ಅಂತ ಆದ ತಕ್ಷಣ ಒಂದು ಸಮರ್ಪಕವಾದಂತಹ ವ್ಯವಸ್ಥೆ ಇರ್ಬೇಕಾಗುತ್ತೆ. ಆದ್ರೆ ಎಲ್ಲವನ್ನು ದುಡ್ಡು ಕೊಟ್ಟು ಏನ್ ನಮಗೆ ಸಿಗ್ಬೇಕು ಅದು ಸಿಗದಿದ್ದಂತಹ ಸಂದರ್ಭದಲ್ಲಿ ಅವಕಾಶ ಏನಿದೆ, ನಮಗೆ ಮುಂದಿನ ದಾರಿ ಏನು ಅನ್ನೋಂಥ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಾನು ಆಗ್ಲೇ ಹೇಳಿದಾಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ, ವಿಡಿಯೋ ಮಾಡಿ, ಪೋಸ್ಟ್ ಮಾಡಿ, ವೈರಲ್ ಮಾಡ್ತಾ ಇದ್ದಾರೆ. ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಅದರ ಆಚೆಗೆ ಇಂಥದ್ದೊಂದು ಕೂಡ ಅವಕಾಶ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಕಾನೂನು ಪ್ರಕಾರ ಹೋದಾಗ ನಮಗೆ ನ್ಯಾಯ ಎಲ್ಲಿ ಸಿಗ್ಬೇಕೋ ಅಲ್ಲಿ ಸಿಗುತ್ತೆ. ಕೆಲವು ತಿಂಗಳ ಹಿಂದೆ ನನ್ನ ಪರಿಚಿತರ ಒಬ್ರಿಗೂ ಕೂಡ ಇದೇ ರೀತಿಯಾದ ಇದಾಗಿತ್ತು, ಅನನುಕೂಲ. ಅವರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರು, ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು, ಆಸ್ಪತ್ರೆಗೆ ಹೋಗಿ ದಾಖಲಾಗಿ ಚಿಕಿತ್ಸೆ ಪಡಿಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ಇವರು ಇನ್ಶೂರೆನ್ಸ್ ಕ್ಲೇಮ್ ಮಾಡುವಂತಹ ಸಂದರ್ಭದಲ್ಲಿ ಆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಏನಿದೆ ಅವರು ವಿಳಂಬ ಧೋರಣೆ ಮಾಡ್ತಾರೆ, ಬೇರೆ ಬೇರೆ ರೀತಿಯಾಗಿ ಅವ್ರನ್ನ ಆಟ ಆಡಿಸ್ತಾರೆ. ಅವರು ಕೂಡ ಇದೇ ಆಯೋಗದ ಮೊರೆ ಹೋಗ್ತಾರೆ, ಅಲ್ಲಿ ಅವರಿಗೆ ನ್ಯಾಯ ಸಿಗುತ್ತೆ. ಎಷ್ಟೊಂದು ದೊಡ್ಡ ಮೊತ್ತದ ಪರಿಹಾರವನ್ನ ವಿಮಾ ಕಂಪನಿಗೆ ದಂಡದ ರೂಪದಲ್ಲಿ ಇವರು ವಿಮಾ ಕಂಪನಿಯವರು ಇವರಿಗೆ, ಯಾರು ನಾನು ಹೇಳ್ದಲ್ಲಿ ಇವರು ಆರೋಗ್ಯ ಸಮಸ್ಯೆಯನ್ನು ಎದುರಿಸಿದ್ರು ಅಂತ ಅವರಿಗೆ ಪೇ ಮಾಡಬೇಕು ಅನ್ನುವಂತ ಆದೇಶವನ್ನ ಕೊಟ್ಟಿರ್ತಾರೆ. ಇಂತಹ ಅವಕಾಶ ಇದ್ದಾಗ ಜನರಿಗೂ ಕೂಡ ಮಾಹಿತಿ ಬೇಕಾಗುತ್ತೆ. ನಿಮ್ಗೂ ಕೂಡ ಈ ವಿಚಾರವನ್ನು ತಿಳಿಸ್ಬೇಕು ಅಂತ ಅನಿಸ್ತು. ಕೇವಲ ಸರ್ಕಾರಿ ವ್ಯವಸ್ಥೆ ಅಂತಲ್ಲ, ನಮಗೆ ಸಾರ್ವಜನಿಕ ವ್ಯವಸ್ಥೆಯೊಳಗೆ ಬೇರೆ ಬೇರೆ ವಿಭಾಗಗಳು ಇರ್ತವೆ. ಬೇರೆ ಬೇರೆ ಕಡೆಗಳಲ್ಲಿ ನಾವು ಪ್ರತಿನಿತ್ಯದ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರ್ತೇವೆ. ಅಲ್ಲಿ ನಮಗೆ ಸಿಗ್ಬೇಕಾದಂತಹ ರೀತಿಯ ಸವಲತ್ತು, ನ್ಯಾಯ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಅವಕಾಶ ಈ ರೀತಿಯಾಗಿ ಕೂಡ ಮಾಡ್ಬೋದು ಅನ್ನೋದರ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈ ಕಂಟೆಂಟ್ ನಿಮ್ಗೆ ಮಾಹಿತಿ ಪೂರ್ಣ ಅಂತ ಅನ್ಸಿದೆ ಅಂತ ನಾನು ಅನ್ಕೊಳ್ತೇನೆ. ಮತ್ತಷ್ಟು ಕಂಟೆಂಟ್ಗಳಿಗಾಗಿ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಬೇರೆ ಬೇರೆ ರೀತಿಯ ಕಂಟೆಂಟ್ ಗಳನ್ನ ನಮ್ಮ ಯೂಟ್ಯೂಬ್ ನಲ್ಲಿ, ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ಕೊಡ್ತಾ ಇರ್ತೇವೆ. ಮುಂದಿನ ಕಂಟೆಂಟ್ ನಲ್ಲಿ ಸಿಗೋಣ. ಅಲ್ಲಿವರೆಗೂ ಕ್ಷೇಮವಾಗಿರಿ. ಟಾಟಾ, ಬಾಯ್.